ದುಬೈಯಿಂದ ಬಂದಂತಹ ವ್ಯಕ್ತಿಗೆ ಲಕ್ಷ ಲಕ್ಷ ಪಂಗನಾಮವನ್ನ ಹಾಕಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 35 ಲಕ್ಷ ವಂಚನೆಯನ್ನ ಮಾಡಿದ್ದಾರೆ. ದುಬೈಯಿಂದ ಬಂದಂತಹ ವ್ಯಕ್ತಿಗೆ ಲಕ್ಷ ಲಕ್ಷ ಪಂಗನಾಮ ಹಾಕಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 35 ಲಕ್ಷವನ್ನ ವಂಚನೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಮಹಿಳೆಯಿಂದ 35 ಲಕ್ಷ ವಂಚನೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಮೂಲ ದಿವ್ಯಾ ಮೇಲೆ ಆರೋಪ ಮಾಡಲಾಗ್ತಾ ಇದೆ. ಚಿಕ್ಕಬಳ್ಳಾಪುರದ ಮೂಲದ ವಾಸವಾಗಿರುವಂತಹ ದಿವ್ಯಾ ಮೇಲೆ ಆರೋಪ ಮಾಡಲಾಗ್ತಾ ಇದೆ. ಹೊಸೂರು ಮೂಲದ ಲೋಕೇಶ್ನಿಗೆ ಪಂಗನಾಮ ಹಾಕಲಾಗಿದೆ. ಇನ್ವೆಸ್ಟ್ಮೆಂಟ್ ಎಕ್ಸ್ಚೇಂಜ್ ಹೆಸರಲ್ಲಿ ಇದೀಗ ದೋಖಾ ನಡೆದಿದೆ. ದುಬೈಯಿಂದ ಬಂದಂತಹ ವ್ಯಕ್ತಿಗೆ ಲಕ್ಷ ಲಕ್ಷ ಪಂಗನಾಮ ಹಾಕಿದ್ದಾರೆ. ಚಿಕ್ಕಬಳ್ಳಾಪುರ ಮಹಿಳೆ 35 ಲಕ್ಷ ವಂಚನೆ ಹಾಕಿರೋದು. ಚಿಕ್ಕಬಳ್ಳಾಪುರ ಮೂಲದ ದಿವ್ಯಾ ಮೇಲೆ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹೊಸೂರು ಮೂಲದ ಲೋಕೇಶ್ನಿಗೆ ಪಂಗನಾಮ ಹಾಕಿದ್ದಾರೆ. ಇನ್ವೆಸ್ಟ್ಮೆಂಟ್ ಎಕ್ಸ್ಚೇಂಜ್ ಮಾಡುವ ನೆಪದಲ್ಲಿ ದೋಖಾ ಮಾಡಲಾಗಿದೆ. ದಿವ್ಯಾ ಮಾತು ಕೇಳಿ ಆನ್ಲೈನ್ನಲ್ಲಿ ಶೇರ್ ಹೂಡಿಕೆ ನಡೆದಿದೆ. ಈಗ ಅದೇ ವಿಚಾರವಾಗಿ ಹಣವನ್ನ ಪಡೆದ ಲೋಕೇಶ್ಗೆ ಬಾಂಡ್ ನೀಡಿದ್ರು ದಿವ್ಯಾ. ಅವಧಿ ಮುಗಿತಾ ಇದ್ದಂತೆ ದಿವ್ಯಾ ಫೋನ್ ಸ್ವಿಚ್ ಆಫ್ ಆಗಿದೆ. ಹಣ ಪಡೆದು ಲೋಕೇಶ್ಗೆ ಬಾಂಡ್ ನೀಡಿರುವ ದಿವ್ಯಾ ಅವಧಿ ಮುಗಿತಾ ಇದ್ದಂತೆ ದಿವ್ಯಾ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಹಣವನ್ನ ವಂಚಿಸಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನಲ್ಲಿ ಬ್ಲಾಕ್ ಕೂಡ ಮಾಡಿದ್ದಾರೆ. ಹಣವನ್ನ ವಂಚಿಸಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನಲ್ಲಿ ಬ್ಲಾಕ್ ಮಾಡಿದ್ದಾಳೆ ಆತನನ್ನ. ಅರೆಸ್ಟ್ ವಾರೆಂಟ್ ಇದ್ರೂ ಕೂಡ ಕೇರ್ ಮಾಡ್ತಾ ಇಲ್ಲ ದಿವ್ಯಾ. ಪುಗಸಟ್ಟೆ ಹಣದಲ್ಲಿ ಶೋಕಿ ಮಾಡ್ತಿರುವ ಐನಾತಿ ಈಕೆ. ನೋಡಿ, ದುಬೈನಿಂದ ಬಂದಂತಹ ವ್ಯಕ್ತಿಗೆ ಈ ದಿವ್ಯಾ ಲಕ್ಷ ಲಕ್ಷ ಪಂಗನಾಮ ಹಾಕಿದ್ದಾಳೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 35 ಲಕ್ಷ ವಂಚನೆ. ಚಿಕ್ಕಬಳ್ಳಾಪುರ ಮೂಲದ ಮಹಿಳೆ ದಿವ್ಯಾ 35 ಲಕ್ಷನ ವಂಚನೆ ಮಾಡಿದ್ದಾಳೆ. ಹೊಸೂರು ಮೂಲದ ಲೋಕೇಶ್ನಿಗೆ ಪಂಗನಾಮ ಹಾಕಿದ್ದಾಳೆ. ಇನ್ವೆಸ್ಟ್ಮೆಂಟ್ ಎಕ್ಸ್ಚೇಂಜ್ ಹೆಸರಿನಲ್ಲಿ ದೋಖಾ ಮಾಡಿರೋದು. ನೋಡಿ, ದಿವ್ಯಾ ಮಾತು ಕೇಳಿ ಆನ್ಲೈನ್ನಲ್ಲಿ ಶೇರ್ನಲ್ಲಿ ಹೂಡಿಕೆ ಏನೋ ಮಾಡ್ದ ಈ ಭೂಪ. ಹಣ ಪಡೆದು ಲೋಕೇಶ್ಗೆ ಬಾಂಡ್ ನೀಡ್ತೀನಿ ಅಂತ ದಿವ್ಯಾ ಹೇಳಿದ್ರು. ಅವಧಿ ಕೂಡ ಮುಗಿತಾ ಇದ್ದಂತೆ ಆ ಅವಧಿ ಮುಗಿಯೋ ಅಷ್ಟರಲ್ಲಿ ದಿವ್ಯಾ ಫೋನ್ ಸ್ವಿಚ್ ಆಫ್ ಅನ್ನ ಮಾಡಿಕೊಂಡು ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಏನು ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ತಾ ಇದ್ರು ಇದನ್ನೆಲ್ಲ ಕೂಡ ಬ್ಲಾಕ್ ಮಾಡಿಕೊಂಡು ಇದೀಗ ಪರಾರಿಯಾಗಿದ್ದಾರೆ. ಅರೆಸ್ಟ್ ವಾರೆಂಟ್ ಇದ್ರೂ ಕೂಡ ದಿವ್ಯಾ ಡೋಂಟ್ ಕೇರ್ ಅಂತಿದ್ದಾರೆ. ಅಂದ್ರೆ ಎಷ್ಟರ ಮಟ್ಟಿಗೆ ಅವರಿಗೆ ಭಯ ಇದೆ ಕಾನೂನು ಮೇಲೆ ಅನ್ನೋದು ಗಮನಿಸಬೇಕಾಗುತ್ತೆ. ಪುಸ್ಗಟ್ಟೆ ಹಣದಲ್ಲಿ ಶೋಕಿ ಮಾಡ್ತಿರುವಂತಹ ದಿವ್ಯಾ ಐನಾತಿನೇ ಬಿಡಿ. ಎಲ್ಲಿ ದುಬೈನಿಂದ ಬಂದಂತಹ ವ್ಯಕ್ತಿಗೆ ಲಕ್ಷ ಲಕ್ಷ ವಂಚನೆ ಮಾಡುವಂತಹ ಮಟ್ಟಕ್ಕೆ ಹಿಡಿದಿದ್ದಾರೆ ಅಂದ್ರೆ ಯೋಚನೆ ಮಾಡಿ ದುಡ್ಡನ್ನ ಯಾವ ರೀತಿಯಾಗಿ ಬೇಕಾದ್ರೂ ಮಾಡ್ಬೋದು ಅನ್ನೋ ಇಂಟೆನ್ಷನ್ ಇಟ್ಕೊಂಡ್ ಬಂದಿರುವಂತಹ ದಿವ್ಯಾ ಸಮಾಜಕ್ಕೆ ಏನ್ ಮಾದರಿ ಕೊಡ್ತಾರೆ ಅನ್ನೋದನ್ನೇ ಗಮನಿಸಬೇಕು. ಅವರ ಮನೆಯವರಾಗಿರ್ಬೋದು ಅದನ್ನೆಲ್ಲ ನೋಡಿದಾಗ ನೋಡಿ, ಅರೆಸ್ಟ್ ವಾರೆಂಟ್ ಕಣ್ಮುಂದೆ ಕಾಣ್ತಾ ಇದೆ. ಅರೆಸ್ಟ್ ವಾರೆಂಟ್ ಇದ್ರೂ ಕೂಡ ದಿವ್ಯಾ ಈ ಮಟ್ಟಿಗೆ ಮೆರಿತಾ ಇರೋದು, ಪಂಗನಾಮ ಹಾಕಿರೋದು ಲಕ್ಷ ಲಕ್ಷ, ಜೊತೆಗೆ ಪರಾರಿ ಆಗಿರೋದು. ಅಲ್ಲಿಂದ ಏನಲ್ಲಿ ಮಾತನಾಡಿದ್ದಾರೆ ನೋಡ್ಕೊಂಡ್ ಬರೋಣ ಬನ್ನಿ. ಆ ಮೂಲಕ ಭೇಟಿ ಆದ ಸರ್. ಆನ್ಲೈನ್ ಅಲ್ಲಿ ನಾನು ಹೋಗ್ತಾನೆ ಇರ್ಲಿಲ್ಲ ಸರ್. ಇಲ್ಲ ಸರ್, ಅವರೇ ಫೋನ್ ಮಾಡಿದ್ರು. ಅವ್ರು ನನಗೆ ನಾನು ಈ ತರ ಸರ್ಚಸ್ ಮಾಡಿದ್ನಲ್ಲ ಇದರಲ್ಲಿ ಈ ಪಾಲಿಸಿ ಬಜಾರ್ ಇದ್ರಲ್ಲ, ನಾನು ಬಂದು ಶೇರ್ಸ್ ಬಗ್ಗೆ ಎಲ್ಲ ಇನ್ವೆಸ್ಟ್ಮೆಂಟ್ ಬಗ್ಗೆ ಸರ್ಚ್ ಮಾಡಿದೆ. ಆ ಮೂಲಕ ಆಗಿದ ನಂತರ ನನಗೆ ಈ ತರ ಶೇರ್ಸ್ ಬಿಕಾಸ್ ನಾನು ಶೇರ್ಸ್ ಬಗ್ಗೆ ನಂಗೆ ಐಡಿಯಾನೇ ಇಲ್ಲ. ಬಿಕಾಸ್ ನಾನು ಇದೇ ಫಸ್ಟ್ ಟೈಮ್ ಅಲ್ಲಿ. ಸೊ ಅದಕ್ಕೋಸ್ಕರ ಅಲ್ಲ ಸರ್, ಅವರೇ ಕಾಲ್ ಮಾಡಿ ಹೆಂಗ್ ಸಿಕ್ತಂತ ನಂಗೆ ಗೊತ್ತಿಲ್ಲ ಸರ್ ಮೋಸ್ಟ್ಲಿ. ಬಟ್ ಅವ್ರು ಕಾಲ್ ಮಾಡಿದ್ರು ನನ್ನ ನಂಬರ್ಗೆ, ಈ ನಂಬರ್ಗೆ. ಆ ನಂಬರ್ ಕಾಲ್ ಮಾಡಿ ಈ ತರ ಅಂತ ಹೇಳಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶ್ರೀನಿವಾಸ್, ದುಬೈನಿಂದ ಬಂದಂತಹ ವ್ಯಕ್ತಿಗೆ 35 ಲಕ್ಷ ವಂಚನೆಯನ್ನ ಮಾಡಿದ್ದಾರೆ. ಏನ್ ನಡೀತು ಅಸಲಿಗೆ? ಈ ಮಹಿಳೆಯನ್ನ ನಂಬಿದ್ದಾದ್ರೂ ಹೇಗೆ ಆತ? ಏನಂದ್ರು, ಮಹಿಳೆಯ ವಂಚನೆ ಆರೋಪ ಬಹಳಷ್ಟು ಕೇಳಿ ಬಂದಿರುವಂತದ್ದು. ಇನ್ನು ದುಬೈನಿಂದ ಬಂದ ವ್ಯಕ್ತಿಗೆ 35 ಲಕ್ಷ ವಂಚನೆ ಆರೋಪ ಸಹ ಕೇಳಿ ಬಂದಿರುವಂತದ್ದು. ಇನ್ನು ಆಕೆ ಚಿಕ್ಕಬಳ್ಳಾಪುರ ಮೂಲದ ದಿವ್ಯಾ ಎಂಬ ಮಹಿಳೆಯಿಂದ ಒಂದು ಆರೋಪಕ್ಕೆ ವಂಚನೆ ಅಂತ ಕೇಳಿ ಬಂದಿರುವಂತಾನೆ ಹೇಳಬಹುದು. ತಮಿಳುನಾಡಿನ ಹೊಸೂರು ಮೂಲದ ಲೋಕೇಶ್ ಹಣ ಕಳೆದುಕೊಂಡ ವ್ಯಕ್ತಿನೇ ಅಂತಾನೆ ಹೇಳಬಹುದು. ಇನ್ನು ಗೋಲ್ಡ್ ಇನ್ವೆಸ್ಟ್ಮೆಂಟ್ ಎಕ್ಸ್ಚೇಂಜ್ ಹೆಸರಿನಲ್ಲಿ ಈ ಲೋಕೇಶ್ ಎಂಬುವರಿಗೆ 35 ಲಕ್ಷ ವಂಚನೆ ಮಾಡಿರುವಂತಹ
ಆರೋಪದ ಅಡಿಯಲ್ಲಿ ಈಗ ಲೋಕೇಶ್ ಅವರು ಇದು ಮಾಡ್ಕೊಂತ ಇನ್ನು ದಿವ್ಯಾ ಮಾತು ಕೇಳಿ ಆನ್ಲೈನ್ ಶೇರ್ ನಲ್ಲಿ ಹೂಡಿಕೆ ಮಾಡಿದ್ದ ಲೋಕೇಶ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಏನು ಆಕೆ ಸಹ ಇನ್ನು ಗೋಲ್ಡ್ ಲೋನ್ ಅಲ್ಲಿ ಎಕ್ಸ್ಚೇಂಜ್ ಮಾಡ್ತೀನಿ ಮತ್ತೆ ನಿಮ್ಗೆ ಅಮೌಂಟ್ ಜಾಸ್ತಿ ಬರುತ್ತೆ ಮತ್ತೆ ಇದರಿಂದ ನೀವು ಬೇರೆ ಬೇರೆ ಇನ್ವೆಸ್ಟ್ ಮಾಡಬಹುದು ಎಂಬ ಒಂದು ರೀತಿಯಲ್ಲಿ ಸಹ ಇವರು ಲೋಕೇಶ್ಗೆ ಒಂದು ಆನ್ಲೈನ್ ಮುಖಾಂತರ ಪರಿಚಯ ಆಗ್ತಾರೆ. ಆ ಪರಿಚಯ ಆದ ನಂತರ ಏನು ದುಬೈನಿಂದ ಬಂದಂತಹ ವ್ಯಕ್ತಿಗೆ ಸರಾಸರಿ 35 ಲಕ್ಷ ಒಂದು ಆರೋಪಕ್ಕೆ ವಂಚನೆಗೆ ಒಳಗಾಗುವಂತ ಇದ್ ಮಾಡ್ತಾರೆ. ಇನ್ನು ಹಣ ಪಡೆದ ಲೋಕೇಶ್ ನಿಂಗೆ ಬ್ಯಾನ್ ನೀಡಿರುವ ದಿವ್ಯನೇ ಅಂತ ಹೇಳ್ಬೋದು. ಇನ್ನು ಬ್ಯಾನ್ ಅವಧಿ ಮುಗಿಯಿದಂತೆ ಫೋನ್ ಸ್ವಿಚ್ ಆಫ್ ಮಾಡಿ ಆಕೆ ಎಸ್ಕೇಪ್ ಆಗಿರುವಂತಹ ಸಹ ನೋಡ್ಬೋದು. ಇನ್ನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನಲ್ಲಿ ಮತ್ತು ಬ್ಲಾಕ್ ಮೇಲ್ ಮಾಡಿದ ದಿವ್ಯಾ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಲೋಕೇಶನ್ಗೆ ಬಹಳಷ್ಟು ಒಂದೇನು ಅತ್ತಾಗೆ 35 ಲಕ್ಷ ಸರಾಸರಿ ಒಂದು ವಂಚನೆ ಆರೋಪದಲ್ಲಿ ಸಹ ಈಕೆ ಒಳಗಾಗಿರ್ತಾರೆ. ಈ ವಿಷಯನ ತಿಳಿದು ಕೂಡಲೇ ವಂಚನೆ ಒಳಗಾದರ ವಿಚಾರ ತಿಳಿಸಿ ಪೊಲೀಸ್ ಠಾಣೆಗೆ ಮೆಟ್ಟಿಲಿಟ್ಟಿರುವ ಲೋಕೇಶ್ ಅಂತ ಹೇಳ್ಬೋದು. ಯಾಕಂದ್ರೆ ಇನ್ನು ಆಕೆ ದಿವ್ಯಾ ವಿರುದ್ಧ ಸಹ ಒಂದು ಲೋಕೇಶ್ ಅವರು ಸಹ ಹೀಗಾಗಿ ಆಲ್ರೆಡಿ ಈಗ ಆಕೆ ಮೇಲೆ ಒಂದು FIR ಕೂಡ ದಾಖಲಾಗಿರುವಂತದ್ದು. ಈಕೆ ನನಗೆ ಈ ತರ ಹಾಗೆ ನಂಗೆ 35 ಲಕ್ಷ ವಂಚನೆ ಮಾಡಿದ್ದಾರೆ, ಹಾಗಾಗಿ ನನಗೆ ಏನಾದ್ರೂ ಮಾಡಿ ಆ 35 ಲಕ್ಷ ನನಗೆ ರಿಟರ್ನ್ ಈಸ್ಕೊಡಿ ಅಂತೇಳಿ ಒಂದು ಆಕೆ ದಿವ್ಯಾ ಮೇಲೆ ಒಂದು ಅರೆಸ್ಟ್ ವಾರೆಂಟ್ ಸಹ ಇಲ್ಲಿ ಕೇಳ್ಪಟ್ಟಿರುವಂತದ್ದು ವಿಚಾರ. ಎಸ್ ಶ್ರೀನಿವಾಸ್, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ.